ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಓಂ ಗೋವಿಂದಾಯ ನಮಃ. ಓಂ ವಿಷ್ಣವೇ ನಮಃ. ಓಂ ಮಧುಸೂದನಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಹರಣೀಪತೆ ಶ್ರೀ ಪರಶುರಾಮ ಪ್ರೀತ್ಯರ್ಥಂ. ಮಮ ವೈರಾಗ್ಯ ಸಿದ್ಧ್ಯರ್ಥಂ ಸಂಸಾರ ಮಮಕಾರ ನಿವೃತ್ತಿದ್ವಾರ ಸನ್ಯಸ್ತ ಜೀವನ ಸ್ವೀಕಾರಾರ್ಥಂ ವಿರಜಾ ಹೋಮಾಖ್ಯಂ ಕರ್ಮ ಕರಿಷ್ಯೆ. ಓಂ ನಮೋ ನಾರಾಯಣಾಯ ಸ್ವಾಹ. ನಾರಾಯಣಾಯ ಇದಂ ನಮಃ. ಓಂ ಕ್ಲೀಂ ಕೃಷ್ಣಾಯ ಸ್ವಾಹ. ಓಂ ಕೃಷ್ಣಾಯ ಇದಂ ನಮಃ. ಸಂಸಾರದ ಹೆಂಡತಿ ಮಕ್ಕಳು ಅನ್ನುವಂತಹ ಎಲ್ಲ ಮಮಕಾರಗಳನ್ನು ತೊರೆದು ನಾನು, ನನ್ನದು, ಅಂತಸ್ತು, ಆಸ್ತಿ, ಐಶ್ವರ್ಯ ಅಂತಕ್ಕಂಥ ಎಲ್ಲ ವಿಧವಾದ ಆಸೆಯ ಮೂಟೆಯನ್ನ ಬದಿಗೊತ್ತಿ ಭಗವಂತನ ಪಾದಕಮಲಗಳಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿ, ಸಿದ್ಧಾಂತ ಪ್ರತಿಷ್ಠಾಪನೆ ಮತ್ತು ವಿಶೇಷವಾಗಿ ಮಧ್ವ ಸಿದ್ಧಾಂತ ಪ್ರಚಾರಕ್ಕೋಸ್ಕರವಾಗಿ ತುರ್ಯಾಶ್ರಮ, 3ನೆಯ ಆಶ್ರಮವಾಗಿರತಕ್ಕಂತಹ ಸನ್ಯಸ್ತ ಜೀವನವನ್ನು ಆರಂಭ ಮಾಡುವಾಗ ಎಲ್ಲ ವಿಧವಾದಂತಹ ಕಲ್ಮಶಗಳಿಂದ ದೂರೀಕರಿಸಿರತಕ್ಕಂತಹ ವಿರಜಾ ಹೋಮವನ್ನು ಮಾಡಿ ಇವತ್ತಿನ ದಿವಸ ನಾನು ವಿರಕ್ತನಾಗಿ ಎಲ್ಲ ನನ್ನ ದೇಹದ ಮೇಲಿನ ಒಂದು ಮಮಕಾರ, ನನ್ನ ದೇಹದ ಮೇಲಿರತಕ್ಕಂತಹ ಎಲ್ಲ ವಿಧವಾದಂತಹ ವಾತ್ಸಲ್ಯಗಳನ್ನು ಮರೆತು ಆತ್ಮಪಿಂಡವನ್ನು ಹಾಕಿಕೊಂಡು ನಾನು ಎಲ್ಲವನ್ನು ತೊರೆದು ಸನ್ಯಸ್ತ ಜೀವನಕ್ಕೆ ಪ್ರವೇಶ ಮಾಡ್ತೇನೆ ಅಂತ ಹೇಳಿ ಈ ಕೊನೆಯ ಆಹುತಿಯನ್ನು ಹಾಕ್ತಾ ಇದ್ದೇನೆ. ಓಂ ಅನಾಜ್ಞಾತಂ ಯದಾಜ್ಞಾತಂ ಯಜ್ಞಸ್ಯ ಕ್ರಿಯತೆ ಮಿತೋ ಅಗ್ನೇ ತದಸ್ಯ ಕಲ್ಪಯತ್ವಂ ಹಿವೇತಾಯತಾ ತದಂ ಸ್ವಾಹ. ಓಂ ಅಗ್ನಯ ಮಹಾವಿಷ್ಣವೇ ಇದಂ ನಮಃ. ಐಹಿಕವಾದ ಸಾಂಸಾರಿಕದ ಎಲ್ಲ ವ್ಯಾಮೋಹಗಳನ್ನು ನಾನು ತೊರೆದು ಸನ್ಯಾಸಾಶ್ರಮಕ್ಕೆ ಪ್ರವೇಶ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಈ ಸಂದರ್ಭದಲ್ಲಿ ಅಹಂ ವಿರಕ್ತಃ ಅಂತ 3 ಬಾರಿ ಹೇಳಿ. ಓಂ ಅಹಂ ವಿರಕ್ತಃ. ಅಹಂ ವಿರಕ್ತಃ. ಅಹಂ ವಿರಕ್ತಃ. ಅಹಂ ವಿರಕ್ತಃ. ಒಂದೊಂದೇ ಪಾರ್ವಣವನ್ನ ಅದರೊಳಗೆ ಓಂ ಉಪಾಸ್ಮೈ ಗಜತ ನರಃ ಪವಮಾನಗೇಂಧವೇನ್ ಅಭಿದೇವಾಂಗಿ ಯಕ್ಷತೆ. ನಾನು ಹೋಗಿ ನನ್ನ ಸ್ವಾಮಿನ ಕರ್ಕೊಂಡ್ ಬರ್ತೀನಿ. ನಿಂತ್ಕೋ ಸರಸ್ವತಿ. ಅವ್ರೀಗ ನಿನಗೆ ಮಾತ್ರ ಸ್ವಾಮಿ ಅಲ್ಲ, ಈ ಜಗತ್ಗೆ ಸ್ವಾಮಿಗಳು. ಹೌದಮ್ಮ, ಅವ್ರನ್ನ ಮರ್ತು ಬಿಡೋದು ಒಳ್ಳೇದು. ಅವರಿಂದ ನಿಮ್ ಕೈಗೆ ಸಿಗೋದಿಲ್ಲ. ಹೌದು ತಾಯಿ, ಅವರು ಕುಂಭಕೋಣಕ್ಕೆ ಹೋಗಿ ಅಲ್ಲಿಂದ ತಂಜಾವೂರ್ಗೆ ಹೋಗ್ತಾರಂತೆ. ಗುರುಗಳ ಸಹಿತ ಇಡೀ ಪೀಠ ಪರಿವಾರನೇ ಹೋಗುತ್ತಂತೆ. ಅಲ್ಲಿ ಅವರು ಸನ್ಯಾಸತ್ವ ಸ್ವೀಕಾರ ಮಾಡ್ತಾರಂತೆ. ಅಲ್ಲೇ ಪಟ್ಟಾಭಿಷೇಕವೂ ಕೂಡ ನಡೆಯುತ್ತಂತೆ. ಇಲ್ಲ ಇಲ್ಲ, ನೀವೆಲ್ಲರೂ ಸುಳ್ಳು ಹೇಳ್ತಾ ಇದ್ದೀರಾ. ಅವರು ನನ್ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಏನಾಯ್ತಮ್ಮ? ಏನಾಯ್ತಮ್ಮ? ರಾಘವೇಂದ್ರಾಯ ಧರ್ಮದ ಹರಿಕಾರ ಕರ್ಮ
ಜನ್ಮದ ಪರಿಹಾರ ಧರ್ಮದ ಹರಿಕಾರ ಕರ್ಮದ ಪರಿಹಾರ